ಭೂಮಿಯಲ್ಲಿ ಕರ್ನಾಟಕನೇ ಇಲ್ಲ ಅಂದಿದ್ರೆ ಏನೇನಾಗ್ತಿತ್ತು. ಬೆಳಗ್ಗೆ ಎದ್ದು ಕಾಫಿ ಕುಡಿಯೋಕೆ ಕಾಫಿ ಇರ್ತಿರ್ಲಿಲ್ಲ, ಕಾರಣ 70% ಕಾಫಿ ಬೆಳೆಯೋದೇ ಕರ್ನಾಟಕದಲ್ಲಿ. ಇನ್ನು ಚಿನ್ನದ ಸರ ಬಳೆನ ಮರ್ತೇ ಬಿಡಬೇಕಿತ್ತು, ಯಾಕೆಂದ್ರೆ ಭಾರತದ 80% ಚಿನ್ನ ತಯಾರಾಗೋದೇ ಕರ್ನಾಟಕದಲ್ಲಿ. ಹಾಗೆ ಪರಿಮಳವನ್ನ ಬೀರುವ ಗುಲಾಬಿ ಹೂವೇ ಇರ್ತಿರ್ಲಿಲ್ಲ. ತಮಿಳುನಾಡು ರೈತರಿಗೆ ಜೀವವಾಗಿರುವ ಕಾವೇರಿ ನದಿ ಇರ್ತಿರ್ಲಿಲ್ಲ. ಎಲೆಕ್ಷನ್ ಅಲ್ಲಿ ವೋಟ್ ಹಾಕಿ ಸೆಲ್ಫಿ ಹಾಕ್ತಾರಲ್ಲ, ಇಂಕ್ ಹಾಕೊಂಡಿರೋದು, ಆ ಇಂಕ್ ಸಹ ಇರ್ತಿರ್ಲಿಲ್ಲ. ಉತ್ತರ ಭಾರತದವರ ಫೇವರೇಟ್ ಆಗಿರುವ ಎಲ್ಲ ತರಹದ ದೋಸೆ ಸಿಗ್ತಾ ಇರಲಿಲ್ಲ. ಇದಲ್ಲದೆ ಕರ್ನಾಟಕ ಭಾರತದ ಪರವಾಗಿ ಹಲವಾರು ಪ್ರಶಸ್ತಿಗಳನ್ನ ಪಡೆದುಕೊಂಡಿದೆ. ಅದರಲ್ಲಿ ಏಷ್ಯಾದ ಮೊದಲ ಪ್ರೈವೇಟ್ ರೇಡಿಯೋ ಸ್ಟೇಷನ್ ಕಂಡುಹಿಡಿದಿದ್ದು ಕರ್ನಾಟಕದಲ್ಲೇ. ಏಷ್ಯಾದ ಅತಿ ಉದ್ದ ರೈಲ್ವೆ ಪ್ಲಾಟ್ಫಾರ್ಮ್ ಇರೋದು ಹುಬ್ಬಳ್ಳಿಯಲ್ಲಿ. ಭಾರತದ ಮೊದಲ ಸ್ಟ್ರೀಟ್ ಲೈಟ್ ಕಂಡುಹಿಡಿದಿದ್ದು ಬೆಂಗಳೂರಿನಲ್ಲಿ. ಏಷ್ಯಾದಲ್ಲೇ ಅತಿ ಹೆಚ್ಚು ಹೆಲಿಕಾಪ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಫೆಸಿಲಿಟಿ ಇರೋದು ತುಮಕೂರಿನಲ್ಲಿ. ಏಷ್ಯಾದಲ್ಲಿ ಅತಿ ಹೆಚ್ಚು ಸಾಫ್ಟ್ವೇರ್ಗಳನ್ನು ಡೆವಲಪ್ ಮಾಡೋದು ಬೆಂಗಳೂರಿನಲ್ಲಿ. ಹೈ ಅಂಡ್ ಅಲ್ಟ್ರಾ ಲಕ್ಸುರಿಯಸ್ ಬಸ್ಗಳು ಇರೋದು ಕರ್ನಾಟಕದಲ್ಲೇ. ಪ್ರಪಂಚದಲ್ಲೇ ಮೊದಲು ಎಲೆಕ್ಟ್ರಿಕ್ ಜನರೇಟರ್ನ ಮುಖಾಂತರ ಮೈನಿಂಗ್ ಮಾಡಿದ್ದು ಕರ್ನಾಟಕದಲ್ಲಿ. ಫಸ್ಟ್ ವುಮೆನ್ ಕಾಲೇಜ್ನ ಎಸ್ಟಾಬ್ಲಿಷ್ ಮಾಡಿದ್ದು ಕರ್ನಾಟಕದಲ್ಲಿ. ಸೆಕೆಂಡ್ ಹೈಯೆಸ್ಟ್ ಟೂರಿಸ್ಟ್ ವಿಸಿಟ್ ಆಗಿದ್ದು ಮೈಸೂರಿನ ಅರಮನೆಗೆ. ಇದಲ್ಲದೆ 15 ಲಕ್ಷಕ್ಕೂ ಹೆಚ್ಚಿನ ಹೊರ ರಾಜ್ಯದ ಜನರು ಜೀವನವನ್ನ ಕಟ್ಕೊಂಡಿದ್ದು ಬೆಂಗಳೂರಿನಲ್ಲಿ. ಇದಲ್ಲದೆ ರಾಷ್ಟ್ರದ ತ್ರಿವರ್ಣ ಧ್ವಜ ತಯಾರಾಗೋದು ಕರ್ನಾಟಕದಲ್ಲೇ. ದುಡ್ಡನ್ನು ಕೂಡ ಪ್ರಿಂಟ್ ಮಾಡೋದು ಕರ್ನಾಟಕದಲ್ಲಿ. ಇನ್ನು ಕೊನೆಯದಾಗಿ, ಕರ್ನಾಟಕದಿಂದ ಸರ್ಕಾರಕ್ಕೆ ಬರುತ್ತಿದ್ದ ಕೋಟ್ಯಾಂತರ ರೂಪಾಯಿ ಟ್ಯಾಕ್ಸ್ ಇಲ್ಲದೆ ಇರೋದರಿಂದ ಇವಾಗಿರುವ ವಸ್ತುಗಳ ಬೆಲೆ ದುಪ್ಪಟ್ಟಾಗಿ ಇರ್ತಾ ಇತ್ತು. ಇದನ್ನೆಲ್ಲ ಬೇರೆ ರಾಜ್ಯಗಳು ಸಹ ಮಾಡ್ಕೋತಿದ್ರು ಅಂತ ಅನ್ಸ್ಬೋದು. ಆದ್ರೆ ನೀವು ಐಫೋನ್ ತರ ಇರೋ ಫೋನನ್ನ ತಯಾರು ಮಾಡ್ಬೋದು ಬಿಟ್ರೆ ಐಫೋನ್ ಅನ್ನೇ ತಯಾರು ಮಾಡೋಕೆ ಸಾಧ್ಯನೇ ಇಲ್ಲ. ಹೀಗಾಗಿ ಕರ್ನಾಟಕ 1 ತಿಂಗಳು ಕೆಲಸ ನಿಲ್ಲಿಸಿದ್ರು ಇಡೀ ಭಾರತವೇ ಆತಂಕ ಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗುತ್ತೆ. ಇದಿಷ್ಟು ನಮ್ಮ ಕರ್ನಾಟಕದ ಬಗ್ಗೆ. ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.